ತುಂಬ ವರ್ಷಗಳಿಂದ ಪ್ರೀತಿ ಮಾಡ್ಕೊಂಡಿರ್ತಕ್ಕಂಥ ಪ್ರೇಯಸಿ, ಆತ್ಮೀಯವಾಗಿ ಸದಾ ಜೊತೆಗಿರ್ತಕ್ಕಂಥ ಸ್ನೇಹಿತರು, ಕೆಲವು ಬಂಧುಗಳು ಇದ್ದಕ್ಕಿದ್ದಂಗೆ ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತಂದರೆ ಅದಕ್ಕರ್ಥ ನಾವು ಹಣಕಾಸಿನ ಸ್ಥಿತಿಯಿಂದ ಹಿಂದುಳಿದಿದ್ದೀವಿ ಅಂತ, ಅಥವಾ ನಮ್ಮ ಅವಶ್ಯಕತೆ ಅವರಿಗೆ ಇಲ್ಲ, ನಮಗಿಂತ ಉತ್ತಮರು ಅವರಿಗೆ ಸಿಕ್ಕಿದ್ದಾರೆ ಅಂತ ಅರ್ಥ ಅಷ್ಟೇ. ಯಾಕೆ ಇದ್ದಕ್ಕಿದ್ದಂಗೆ ತುಂಬ ವರ್ಷಗಳಿಂದ ಪ್ರೀತಿ ಮಾಡ್ತಕ್ಕಂಥ ಪ್ರೇಯಸಿ ದೂರ ಹೋಗ್ತಾ ಇದ್ದಾಳೆ ಅಂತಂದರೆ, ಅಲ್ಲಿಗೆ ನಮ್ಮ ಅವಶ್ಯಕತೆ, ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೆಲ್ಲವೂ ಮುಗಿದಾದ ಮೇಲೆ ಇಲ್ಲಿ ನಿಂತರೂ ಪ್ರಯೋಜನ ಇಲ್ಲ, ಇದಕ್ಕಿಂತ ಹೆಚ್ಚಿನ ಅಪೇಕ್ಷೆ ಇವರಿಂದ ನಾನು ಪಡ್ಕೊಳ್ಳೋಕ್ಕೆ ಅಸಾಧ್ಯ ಅಂತ ತಿಳಿದಾಗ ಅವರು ನಿಧಾನಕ್ಕೆ ಇಲ್ಲಿಂದ ಕಾಲು ತೆಗಿತಾರೆ. ಸ್ನೇಹಿತರು ಅಷ್ಟೇ, ದುಡ್ಡಿದ್ದಾಗ ಮೋಜು ಮಸ್ತಿ, ಪಾರ್ಟಿ, ಪಬ್ಬು, ಟ್ರಿಪ್ಪು ಏನೆಲ್ಲ ಮಾಡಿ ತಿರುಗಾಡಿ, ಯಾವಾಗ ನಮ್ಮ ಹತ್ರ ಕಿಸೆ ಖಾಲಿ ಆಗ್ತಾ, ಜೇಬು ಖಾಲಿ ಆಗ್ತಾ ಹೋದಾಗ ಅವರು ನಿಧಾನಕ್ಕೆ ನಮ್ಮಿಂದ ಒಬ್ಬೊಬ್ಬರೇ ದೂರ ಆಗ್ತಾ ಹೋಗ್ತಾರೆ. ಅಥವಾ ನಮ್ಮಿಂದ ಪ್ರಯೋಜನ ಇಲ್ಲ ಇನ್ನು ಮುಂದೆ ಅಂತ ಅವರು ಕೂಡ ಮತ್ತೊಬ್ಬ ಶ್ರೀಮಂತ ಸ್ನೇಹಿತನನ್ನು ಅಥವಾ ಶ್ರೀಮಂತ ಪ್ರಿಯತಮನನ್ನು ಹುಡುಕಿಕೊಂಡು ಹೊರಡುವುದು ಅದು ಈ ಪ್ರಕೃತಿಯ ಸಹಜ ನಿಯಮ. ಆದರೆ ಒಂದು ತಿಳ್ಕೋಬೇಕು, ಯಾವಾಗ ಈ ಹಣ ಶಾಶ್ವತವಲ್ಲ, ಯಾರು ನಮ್ಮನ್ನು ಆರಂಭದಲ್ಲಿ ಎತ್ತಿ ಹಿಡಿದಿರ್ತಾರೋ, ಯಾರು ನಮಗೆ ಆರಂಭದಲ್ಲಿ ಜೊತೆಯಾಗಿರ್ತಾರೋ, ಯಾರು ನಮಗೆ ಆರಂಭದಲ್ಲಿ ಕಣ್ಣೀರು ಒರೆಸುವ ಕೈಗಳಾಗಿರ್ತಾರೋ, ಯಾವತ್ತೂ ಕೊನೆಯವರೆಗೆ ಮರಿಬಾರ್ದು. ಅದು ಕೇವಲ ಪ್ರೀತಿ ಅಷ್ಟೇ ಅಲ್ಲ, ಸ್ನೇಹ ಅಷ್ಟೇ ಅಲ್ಲ, ಪ್ರತಿಯೊಂದು ಸಂಬಂಧಗಳು ಅಷ್ಟೇ. ಒಮ್ಮೆ ಆರಂಭವಾದರೆ ಅಂತ್ಯ ಆಗೋದು ಅದು ಸಾವಿನೊಂದಿಗೆ ಆಗಬೇಕೆ ಹೊರತು ಮೋಸದಿಂದ ಬಿಟ್ಟು ಹೋಗ್ತಕ್ಕಂಥದ್ದಲ್ಲ. ನಯವಂಚನೆಯಿಂದ ಅಡ್ಗೋಡ ಮೇಲೆ ದೀಪ ಇಟ್ಟಂತೆ ಏನೇನೋ ಹೇಳಿ ಸಬು ಬೇಡಿ ಅಲ್ಲಿಂದ ಕಳಿಸ್ಕೊಂಡು ಪಲಾಯನವಾದ ಮಾಡುವಂಥದ್ದಲ್ಲ. ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.